ಕದಂಬ ವಂಶದ ಇತಿಹಾಸ. ಕದಂಬ ವಂಶವು ಪ್ರಾರಂಭದಲ್ಲಿ ದಕ್ಷಿಣ ಭಾರತದ ಪ್ರಮುಖ ರಾಜವಂಶಗಳಲ್ಲಿ ಒಂದಾಗಿತ್ತು. ಈ ವಂಶವು ಕರ್ನಾಟಕ ಮತ್ತು ಗೋವಾ ಪ್ರದೇಶದಲ್ಲಿ ಪ್ರಭಾವಶಾಲಿಯಾಗಿ ಆಡಳಿತ ನಡೆಸಿತ್ತು. ಕದಂಬರು ಸುಮಾರು ಕ್ರಿಸ್ತ ಶಕ 345 ರಿಂದ 540 ರ ಅವಧಿಯಲ್ಲಿ ಅಧಿಕಾರದಲ್ಲಿದ್ದರು. ಇವರ ಆಳ್ವಿಕೆ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಪೈಕಿ ಪ್ರಾರಂಭಿಕ ದಕ್ಷಿಣ ಭಾರತ ಸಾಮ್ರಾಜ್ಯಗಳ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸಿತು. ಕದಂಬರ ಸ್ಥಾಪನೆ ಮತ್ತು ಉದಯ. ಕದಂಬ ರಾಜವಂಶದ ಸಂಸ್ಥಾಪಕ ಮಯೂರ ಶರ್ಮ ಅಥವಾ ಮಯೂರವರ್ಮ ಎಂದು ಗುರುತಿಸಲ್ಪಡುತ್ತಾರೆ. ಇವರ ಮೂಲ ಬ್ರಾಹ್ಮಣ ವರ್ಣದವರಾಗಿದ್ದು, ಶರ್ಮ ಎಂಬ ಅಸ್ತಿತ್ವವು ಅದನ್ನು ದೃಢಪಡಿಸುತ್ತದೆ. ಪ್ರಾರಂಭದಲ್ಲಿ ಮಯೂರ ಶರ್ಮ ಗುಪ್ತ ವಂಶದ ಸಾಮ್ರಾಟ ಸಮುದ್ರಗುಪ್ತನ ಆಧಿಪತ್ಯವನ್ನು ಒಪ್ಪಿಕೊಂಡಿದ್ದರು. ಆದರೆ ಗುಪ್ತರ ಪರಾಧೀನತೆಯನ್ನು ತಳ್ಳಿಹಾಕಿ ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸಿದರು. ಇವರ ಶಕ್ತಿಯ ಕೇಂದ್ರವಾಗಿದ್ದ ಸ್ಥಳವನ್ನು ಬನವಾಸಿ ಎಂದು ಕರೆಯಲಾಗುತ್ತಿತ್ತು. ಇದು ಇಂದಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ಥಿತವಾಗಿದೆ. ಮಯೂರ ಶರ್ಮನ ವಂಶಸ್ಥರು ರಾಜ್ಯವನ್ನು ವಿಸ್ತರಿಸಿ ಪಶ್ಚಿಮ ಘಟ್ಟಗಳ ಮೂಲಕ ಕರಾವಳಿಯವರೆಗೆ ತಮ್ಮ ಆಳ್ವಿಕೆಯನ್ನು ಸ್ಥಿರಗೊಳಿಸಿದರು. ಈ ರಾಜವಂಶವು ದಕ್ಷಿಣ ಭಾರತದ ಪ್ರಥಮ ಸ್ಥಳೀಯ ಅಥವಾ ದೇಸಿ ರಾಜ್ಯವಂಶಗಳಲ್ಲಿ ಒಂದಾಗಿತ್ತು. ಕದಂಬರ ಆಡಳಿತ ಮತ್ತು ನಾಗರಿಕತೆ. ಕದಂಬರು ಆಡಳಿತದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯಗಳನ್ನು ಹೊಂದಿದ್ದರು. ಈ ರಾಜವಂಶದ ಆಡಳಿತ ವ್ಯವಸ್ಥೆಯ ಮುಖ್ಯ ಲಕ್ಷಣಗಳು ಈಗಿವೆ. ರಾಜಪದವಿಗಳು. ಕದಂಬರು ತಮ್ಮನ್ನು ಧರ್ಮಮಹಾಧಿರಾಜ, ಮಹಾರಾಜಾಧಿರಾಜ ಮುಂತಾದ ಬಿರುದರಿಂದ ಕರೆದುಕೊಂಡರು. ರಾಜಕೀಯ ವ್ಯವಸ್ಥೆ. ರಾಜ್ಯವು ಪ್ರಾಂತ್ಯಗಳಾಗಿ ವಿಷಯ ವಿಂಗಡಿಸಲಾಗಿತ್ತು ಮತ್ತು ಪ್ರತಿ ಪ್ರಾಂತ್ಯದ ಆಡಳಿತವನ್ನು ರಾಜನ ನಿಯುಕ್ತ ಅಧಿಕಾರಿಗಳು ನಿರ್ವಹಿಸುತ್ತಿದ್ದರು. ಹಿರಿಯ ಅಧಿಕಾರಿಗಳು, ಮಹಾಪ್ರಧಾನ, ಸಾಮಂತರು, ಸೇನಾಧಿಪತಿಗಳು ಮುಂತಾದವರು ರಾಜನ ಬಳಿಯ ಪ್ರಮುಖ ಮಂಡಲವನ್ನು ರೂಪಿಸುತ್ತಿದ್ದರು. ರಾಜಧಾನಿಗಳು. ಬನವಾಸಿ ಪ್ರಮುಖ ರಾಜಧಾನಿಯಾಗಿದ್ದರೂ ಹಳಿಯಾಳ ಮತ್ತು ಗೋವಾದಲ್ಲಿಯೂ ಕದಂಬರ ಆಳ್ವಿಕೆ ಕಂಡುಬಂದಿದೆ. ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪ್ರಭಾವ. ಕದಂಬರು ಶೈವ ಮತ್ತು ವೈಷ್ಣವ ಧರ್ಮಗಳನ್ನು ಪ್ರೋತ್ಸಾಹಿಸಿದರು. ಬನವಾಸಿ ಆಯನ್ಕಾಲು ಶಿವನ ಮಧುಕೇಶ್ವರ ದೇವಾಲಯ ಇಂದು ಕೂಡ ಪ್ರಸಿದ್ಧವಾಗಿದೆ. ಅನೇಕ ಶಾಸನಗಳಲ್ಲಿ ಕದಂಬರ ಶ್ರೇಷ್ಠ ದಾನಧರ್ಮ ಮತ್ತು ದೇಗುಲ ನಿರ್ಮಾಣದ ದಾಖಲೆಯಿದೆ. ಜೊತೆಗೆ ಬೌದ್ಧ ಮತ್ತು ಜೈನ ಧರ್ಮಗಳ ಈ ವಂಶ ಬೆಂಬಲ ನೀಡಿತು. ಭಾಷಾ ಪ್ರಭಾವ. ಕದಂಬರು ತಮ್ಮ ಶಾಸನಗಳಲ್ಲಿ ಸಂಸ್ಕೃತ ಮತ್ತು ಪ್ರಾರಂಭಿಕ ಕನ್ನಡವನ್ನು ಬಳಸಿದರು. ಮಯೂರ ಶರ್ಮನ ಕಾಲದಲ್ಲಿ ಲಿಪಿಯು ಬ್ರಾಹ್ಮಿ ಶೈಲಿಯಿಂದ ಕನ್ನಡ ಲಿಪಿಯ ಕಡೆಗೆ ಮಾರ್ಪಟ್ಟಿದೆ. ಈ ರಾಜವಂಶದ ಆಳ್ವಿಕೆಯಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆಗೆ ಪೂರಕ ವಾತಾವರಣ ಒದಗಿತು. ಕದಂಬರ ಕುಲಗುರು ಮತ್ತು ಸಾಹಿತ್ಯ ಪರಂಪರೆ. ಕದಂಬರ ಆಸ್ಥಾನದಲ್ಲಿ ಅನೇಕ ಮಹಾನ ಸಂತರು, ಪಂಡಿತರು ಮತ್ತು ಕವಿಗಳು ಕಾರ್ಯನಿರ್ವಹಿಸಿದರು. ಇವರಲ್ಲೊಬ್ಬ ಪ್ರಮುಖ ವ್ಯಕ್ತಿ ಮಯೂರ ಶರ್ಮನ ಗುರು ವಾತ್ಸ್ಯಾಯನ. ಈತನು ಸಂಸ್ಕೃತ ಗ್ರಂಥಗಳ ಅಧ್ಯಯನದಲ್ಲಿ ಪರಿಣತನಾಗಿದ್ದ. ಸೇನಾ ಶಕ್ತಿ ಮತ್ತು ವಿಸ್ತಾರ. ಕದಂಬರು ಶಕ್ತಿಶಾಲಿ ಸೇನೆಯನ್ನು ಹೊಂದಿದ್ದರು. ಇವರ ಸೇನೆಯ ಮುಖ್ಯ ಅಂಗಗಳು ಅಶ್ವಸೇನೆ, ಕುದುರೆಪಡೆ, ಗಜಸೇನೆ, ಆನೆಪಡೆ, ಚತುಷ್ಪಥ ಯೋಧರು, ಪಾದಾತಿ ಪಡೆ. ಇವರ ಯುದ್ಧತಂತ್ರ, ವಿಶೇಷವಾಗಿ ಪಶ್ಚಿಮ ಘಟ್ಟಗಳಾದ ಕಾಡು ಪ್ರದೇಶಗಳಲ್ಲಿ ಅಡಗಿ ಹೋರಾಡುವ ರೀತಿಯು ಅತ್ಯಂತ ಯಶಸ್ವಿಗಿತ್ತು. ಕದಂಬರ ಪತನಾದರೂ ಕದಂಬರ ಶಕ್ತಿಗೆ ಕ್ರಿ.ಶ. 540 ವೇಳೆಗೆ ಕಡಿತ ಬಂತು. ಪಶ್ಚಿಮ ಘಟ್ಟಗಳಾದ ಹಳಿಯಾಳ, ಬನವಾಸಿ ಪ್ರದೇಶಗಳ ಮೇಲೆ ಪಲ್ಲವರು ಆಕ್ರಮಣ ನಡೆಸಿದರು. ಇದರಿಂದಾಗಿ ಕದಂಬರು ತ್ವರಿತವಾಗಿ ತಮ್ಮ ಸಂಪೂರ್ಣ ಶಕ್ತಿಯನ್ನು ಕಳೆದುಕೊಂಡರು. ನಂತರ ಈ ವಂಶವು ಚಾಲುಕ್ಯರ ಪೈಕಿ ಸೀಮಿತವಾದ ಒಂದು ರಾಜ್ಯದಂತೆಯೇ ಮುಂದುವರಿಯಿತು. ಉತ್ತರ ಕದಂಬರು ಮತ್ತು ಗೋವಾ ಕದಂಬರು. ಆದರೂ ಹಳೆಯ ಕದಂಬರು ಸಂಪೂರ್ಣವಾಗಿ ನಾಶವಾಗಲಿಲ್ಲ. ಕೆಲವು ಶಾಖೆಗಳು ಗೋವಾ, ಹಳಿಯಾಳ ಮತ್ತು ಕಾರವಾರ ಪ್ರದೇಶಗಳಲ್ಲಿ ಮುಂದುವರಿಯಿತು. ಇವು ಗೋವಾ ಕದಂಬರು ಎಂದು ಪ್ರಸಿದ್ಧರಾಗಿದ್ದು 10ನೇ ಶತಮಾನದಲ್ಲಿ ಮತ್ತೆ ಸ್ವತಂತ್ರ ಆಳ್ವಿಕೆಗೆ ಪ್ರಯತ್ನಿಸಿದರು. ಕದಂಬರು ದಕ್ಷಿಣ ಭಾರತದ ಪ್ರಾರಂಭಿಕ ರಾಜವಂಶಗಳಲ್ಲಿ ಮಹತ್ತರ ಪಾತ್ರ ವಹಿಸಿದ್ದು, ಅವರ ಆಡಳಿತ, ಧರ್ಮ, ಭಾಷಾ ಬೆಳವಣಿಗೆ ಮತ್ತು ರಾಜಕೀಯ ತಂತ್ರಗಳು ಭಾರತೀಯ ಇತಿಹಾಸದಲ್ಲಿ ಪ್ರಮುಖವಾಗಿ ಉಲ್ಲೇಖಿತವಾಗಿವೆ. ಈ ವಂಶವು ಕನ್ನಡ ಭಾಷಾ ಪರಂಪರೆಯ ಬೆಳವಣಿಗೆಯಲ್ಲಿ ವಿಶೇಷವಾಗಿ ಗಮನಾರ್ಹವ ಕೊಡುಗೆ ನೀಡಿದೆ. ಈಗಲೂ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳಲ್ಲಿ ಕದಂಬರ ಅವಶೇಷಗಳು, ದೇವಾಲಯಗಳು ಮತ್ತು ಶಾಸನಗಳು ಅವರ ಭವ್ಯ ಇತಿಹಾಸವನ್ನು ಸಾರುತ್ತವೆ.